सांप्रदायिक सौहार्द आणि सामाजिक ऐक्याच्या मूल्यांसाठी बेळगावमध्ये सौहार्द कर्नाटक वेदिकेच्या वतीने एक महत्त्वपूर्ण मेळावा पार पडला. शांतता व अहिंसेच्या मार्गाने भारताची एकात्मता टिकवून ठेवण्याचा संकल्प यावेळी मान्यवरांनी व्यक्त केला. येत्या हुतात्मा दिनानिमित्त संपूर्ण जिल्ह्यात सौहार्दाचा संदेश पोहोचवण्यासाठी जनजागृती अभियान राबवण्याचा निर्णय घेण्यात आला. बेळगाव येथील नागनूर रुद्राक्षी मठाचे पूज्य श्री डॉक्टर अल्लमप्रभू महास्वामी यांच्या नेतृत्वाखाली सौहार्द कर्नाटक वेदिकेच्या वतीने शांतता व सहअस्तित्वाचे महत्त्व अधोरेखित करणारा विशेष कार्यक्रम आयोजित करण्यात आला. महात्मा गांधींच्या हुतात्मा दिनाला सौहार्दाचा संदेश देणारा दिवस म्हणून साजरा करण्याचा निर्णय घेण्यात आला असून त्या अनुषंगाने संपूर्ण जिल्ह्यात फिरून जनजागृती केली जाणार आहे. या प्रसंगी बोलताना विविध धर्मगुरू व मान्यवरांनी बहुविधतेने नटलेल्या या भूमीमध्ये जाती धर्माच्या भिंती ओलांडून सामाजिक ऐक्य जपणे अत्यावश्यक असल्याचे मत व्यक्त केले. कार्यक्रमात बोलताना मेथोडिस्ट चर्चचे जयवंत DS म्हणाले की समाजात आज डोळ्यांना न दिसणाऱ्या वाईट शक्ती असंतोष आणि फूट पाडण्याचा प्रयत्न करत आहेत. ಕಣ್ಣಿಗೆ ಕಾಣದೆ ಇರುವಂತ ದುಷ್ಟ ಶಕ್ತಿಗಳು ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಅಸಮಾಧಾನವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ವಿಷಯದಲ್ಲಿ ನಾವು ಜಾಗೃತಿಯಿಂದ ಇರಬೇಕಾಗಿದೆ. ಅವರಿಗೋಸ್ಕರವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು ಅಲ್ವಾ? ದೇವರಲ್ಲಿ ಪ್ರಾರ್ಥಿಸೋಣ. ಯಾಕಂದ್ರೆ ನಿಮ್ಗೊಂದು ಘಟನೆ ಇರ್ತದೆ. ಮಹಾನ್ ಚಕ್ರವರ್ತಿಯಾದಂತ ನೆಪೋಲಿಯನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ಲೋಕದಲ್ಲಿ ಎರಡು ಶಕ್ತಿಗಳಿವೆ, ಒಂದು ಕತ್ತಿ, ಇನ್ನೊಂದು ಪ್ರೀತಿ. ಈ ನೆಪೋಲಿಯನ್ ಹೇಳುವಂತ ಮಾತು ಏನಂದ್ರೆ, ನಾನು, ಅಲೆಕ್ಸಾಂಡರ್, ಸೀಸರ್ ಇನ್ನು ಮುಂತಾದವರು ಕತ್ತಿಯಿಂದ ಯುದ್ಧ ಮಾಡಿ ದೇಶಗಳನ್ನು, ಸಾಮ್ರಾಜ್ಯಗಳನ್ನು ಕಟ್ಟಿದೆವು. ಆದ್ರೆ ಇವತ್ತು ಆ ಸಾಮ್ರಾಜ್ಯಗಳು ಉಳ್ಕೊಂಡಿವೆ. ಆದ್ರೆ ಅನೇಕ ಧರ್ಮಗುರುಗಳು ಪ್ರೀತಿಯಿಂದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅನೇಕ ಧರ್ಮಗುರುಗಳು ಪ್ರೀತಿಯಿಂದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇವತ್ತು ಆ ಸಾಮ್ರಾಜ್ಯ ಉಳ್ಕೊಂಡಿದೆ ಎಂಬುದಾಗಿ ಆ ನೆಪೋಲಿಯನ್ ತನ್ನ ಗ್ರಂಥದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರೀತಿಯ ಹಿರಿಯರೇ, ತಾಯಿಂದರೆ, ಅಕ್ಕ ತಂಗಿಯಂದರೆ, ಈ ಸಮಾಜದಲ್ಲಿ ನಾನು ನೀವು ಜೀವಿಸ್ತಾ ಇದ್ದೇವೆ, ನಾವು ಗುರುಗಳಾಗಿದ್ದೇವೆ. ಅವೆಲ್ಲರೂ ಕೂಡ ವಿಶ್ವಾಸಿಗಳು, ಭಕ್ತರು. ನೀವಿರುವುದರಿಂದಲೇ ಗುರುಗಳಿಗೆ ಬೆಲೆ. ನೀವು ನಾವು ಮಾಡಬೇಕಾದದ್ದು ಏನಂದ್ರೆ, 21ನೇ ಶತಮಾನದಲ್ಲಿ ನಾವಿದ್ದೇವೆ. 21ನೇ ಶತಮಾನದಲ್ಲಿ ನಾವಿದ್ದೇವೆ. ಪ್ರೀತಿಯಿಂದ ನಾವು ಈ ನಾಡನ್ನು, ಈ ದೇಶವನ್ನು ನಾವು ಕಟ್ಟಬೇಕು. ಪ್ರೀತಿಯಿಂದ ನಾವು ಈ ನಾಡನ್ನು, ಈ ದೇಶವನ್ನು ನಾವು ಕಟ್ಟಬೇಕಾಗಿದೆ. ಯಾಕಂದ್ರೆ ಗಾಂಧೀಜಿಯವರ ಮುಖ್ಯವಾದಂತ ತತ್ವ ಏನಂದ್ರೆ ಅಹಿಂಸೆ. ಗಾಂಧೀಜಿಯವರ ಮುಖ್ಯವಾದಂತ ತತ್ವ ಅಹಿಂಸೆ. ಅವರು ಯೇಸು ಸ್ವಾಮಿಯ ಬಗ್ಗೆ ಕೂಡ ಬರೆಯುವಾಗ ಒಂದು ಮಾತು ಹೇಳ್ತಾರೆ, ಆತನದು ಕೂಡ ಪರಮ ಅಹಿಂಸೆ ತತ್ವ ಎಂಬುದಾಗಿ ಗಾಂಧೀಜಿಯವರು ಒಂದು ಕಡೆ ಬರೀತಾರೆ. ಇವತ್ತು ನೋಡ್ರಿ, ಈ ಒಳ್ಳೆ ದಿನದಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಲ್ವಾ, ನಮ್ಮ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಸೌಹಾರ್ದತೆ ಮೂಡಿ ಬರಬೇಕು. ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಕತ್ತಲೆಯಿಂದ ನಾವು ಬೆಳಕಿಗೆ ಬಂದಿದ್ದೇವೆ. 21ನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ 21ನೇ ಶತಮಾನಕ್ಕಿಂತ ಹಿಂದೆ ನೋಡುವುದಾದ್ರೆ ಬಹಳ ಗಲಿಬಿಲಿ ಉಂಟು ಮಾಡುವಂತ ಸನ್ನಿವೇಶ. 2 ಮಹಾಯುದ್ಧಗಳಾಗಿವೆ. ಈಗ ಕೂಡ ಪ್ರಪಂಚದಲ್ಲಿ ನಮಗೆ ನೋಡ್ತಾ ಇದ್ದೇವೆ. ಹೊರದೇಶದಲ್ಲಿ ಆಗುತ್ತಿರುವಂತ ಘಟನೆಗಳನ್ನು ನೋಡುವಾಗ 3ನೇ ಮಹಾಯುದ್ಧ ಎಲ್ಲಿ ಆಗುತ್ತದೋ ಎನ್ನುವಂತ ಭಯ ನಮ್ಮೆಲ್ಲರೂ ಕೂಡ ಆವರಿಸಿಕೊಂಡಿದೆ. ಮಾನವರೆಲ್ಲರೂ ಕೂಡ ಒಂದೇ. ಒಬ್ಬ ವ್ಯಕ್ತಿ ಮರಣದ ಕೊನೆಯ ಗಳಿಗೆಯಿರುವಾಗ ಅವನ ಜೀವ ಉಳಿಬೇಕಾಗಿದ್ರೆ ಅವ್ನ ಬ್ಲಡ್ ಗ್ರೂಪ್ ಬೇಕಾಗ್ತದೆ ಅಲ್ವಾ? ಆ ಸಮಯದಲ್ಲಿ ಅವ್ನು ಯಾವ ಜಾತಿ ಎಂಬುದಾಗಿ ನಾವು ಕೇಳುವುದಿಲ್ಲ. ನಮ್ಮ ಜೀವ ಉಳಿದರೆ ಸಾಕು ಎಂಬುದಾಗಿ. ಒಬ್ಬ ಮನುಷ್ಯನು ಇಂದೊಬ್ಬ ಮನುಷ್ಯನ ರಕ್ತವನ್ನು ಸುರಿಸುವಂತದ್ದು ಯಾರು ಕೂಡ ಮೆಚ್ಚುವಂತದ್ದಲ್ಲ. ಸಮಾಜ ಶಾಂತಿಯುತವಾಗಿ ಮುಂದೆ ಸಾಗಬೇಕಾಗಿದೆ. ನಾವು ಕೂಡ ನೆಮ್ಮದಿಯನ್ನು ಜೀವಿಸಬೇಕಾಗಿದೆ. ನಮ್ಮ ಜೀವನದುದ್ದಕ್ಕೂ ಕೂಡ ಗಾಂಧೀಜಿಯವರು
ಹೇಳಿಕೊಟ್ಟ ಬಿಟ್ಟು ಹೋದಂತ ಆ ಕೃತ್ಯಗಳನ್ನ ನೆನಪಿಸ್ಕೊಳ್ಬೇಕು. ನೋಡ್ರಿ, ಅವರಲ್ಲಿ ಮುಖ್ಯವಾದಂತ ಕಂಡ ಬಂದಂತ ಜೀವನ ಶೈಲಿ ಸತ್ಯ, ಅಹಿಂಸೆ, ಸರಳತೆ ಇವು ಜೀವನದ ಪರಮ ಗುರಿಯಾಗಿತ್ತು ಗಾಂಧೀಜಿ ಅವರಿಗೆ. ಸತ್ಯ, ಅಹಿಂಸೆ ಮತ್ತು ಸರಳತೆ. ಅಷ್ಟು ಮಾತ್ರವಲ್ಲ, ಸಹಬಾಳ್ವೆ, ಜಾತ್ಯತೀತತೆ, ಸೋದರತ್ವ ಇವು ಕೂಡ ಸಮಾಜದಲ್ಲಿ ಬೇರೂರಬೇಕೆನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಮುಖ್ಯ ಗುರಿಯಾಗಿತ್ತು. ಇದರ ಅಡಿಯಲ್ಲೇ ಅವರು ಒಂದು ಪದ್ಯವನ್ನು ರಚಿಸಿರುವಂತದ್ದನ್ನು ನಾವು ನೋಡ್ತೇವೆ. ರಘುಪತಿ ರಾಜಾರಾಮ್ ಅತೀತ ಪಾವನ ಸೀತಾರಾಮ ಎನ್ನುವಂತ ಈ ಪದ್ಯಕ್ಕೆ यावेळी जे नंदकुमार डीएस, डॉक्टर यल्लप्पा हिम्मडी, जीएम जैन खान, मौलाना मुस्ताक अहमद अशरफी, डॉक्टर डीएस सोगुले, जीव्ही कुलकर्णी यांच्यासह मान्यवर उपस्थित होते. कृष्णा कांबळे, KMM मराठी, बेळगाव.